ಎಲ್ಲರಿಗೂ ನಮಸ್ಕಾರ. ಮನೆಗೆ ಮಹಾಲಕ್ಷ್ಮಿ ಮಹಿಳೆ ಹೇಗೋ ಅದೇ ರೀತಿ ಮನೆಗೆ ಮಹಾಲಕ್ಷ್ಮಿ ಬಾಗಿಲು ಸಹ ಅದೇ ರೀತಿ. ಯಾವ ಬಾಗಿಲಲ್ಲಿ ಅರಿಶಿನ ಕುಂಕುಮ ಇರೋದಿಲ್ಲವೋ, ಯಾವ ಬಾಗಿಲ ಮುಂದೆ ರಂಗೋಲಿ ಇರೋದಿಲ್ಲವೋ ಆ ಮನೆಗೆ ಮಹಾಲಕ್ಷ್ಮಿ ಬರೋದಿಲ್ಲ ಅಂತ ಹೇಳ್ತಾರೆ. ಸೊ ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಸೌಮ್ಯಗೌಡ. ಈ ದಿನ ನಾನು ನಿಮಗೆ ಸಿಂಪಲ್ಲಾಗಿ ನಾವು ಮನೆಯಲ್ಲಿ ನಮ್ಮ ಹಿರಿಯರು ಪಾಲಿಸ್ಕೊಂಡ್ಬಂದಿರೋ ಶ್ರೀರಾಮನವಮಿಯನ್ನು ಯಾವ ರೀತಿ ಆಚರಿಸ್ತೀರ ಅಂದ್ಬಿಟ್ಟು ನಿಮಗೆ ಹೇಳ್ತೀನಿ. ವಿಡಿಯೋಯಲ್ಲಿ ಸ್ಕಿಪ್ ಮಾಡದೆ ಕೊನೆವರೆಗೂ ವಾಚ್ ಮಾಡಿ. ದೇವಾಲಯದಲ್ಲಿ ಗರ್ಭಗುಡಿ ಎಷ್ಟೊಂದು ಇಂಪಾರ್ಟೆಂಟೋ ಅಷ್ಟೇ ಇಂಪಾರ್ಟೆಂಟು ಮನೆಗೆ ದೇವ್ರ ಮನೆ. ಸೊ ಅದರ ಅಲಂಕಾರ ನಾನು ಸಿಂಪಲಾಗಿ ಮಾಡಿದ್ದೀನಿ. ಸೊ ಯಾವ ರೀತಿ ಇದೆ ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಅದೇ ರೀತಿ ನೋಡಿ, ನಾವು ಮನೆಯಲ್ಲಿ ಈ ರೀತಿ ಪೀಠೆ ಹಾಕ್ಬಿಟ್ಟು ಅದ್ರ ಮೇಲೆ ನೀರಿಟ್ಬಿಟ್ಟು ಅದನ್ನು ನಾವು ಶ್ರೀರಾಮನಿಗೆ ಹೋಲಿಕೆ ಮಾಡಿಕೊಂಡು ನಮ್ಮ ಹಿರಿಯರಿಗೆ ಹೊಸ ಬಟ್ಟೆಯೆಲ್ಲ ಇಟ್ಬಿಟ್ಟು ನಾವು ಪೂಜೆ ಮಾಡ್ತೀವಿ. ಸೊ ಈ ಪೂಜೆ ಯಾವ ರೀತಿ ಮಾಡ್ತೀರ ಅಂದ್ಬಿಟ್ಟು ನೀವು ಲಾಸ್ಟ್ವರೆಗೂ ನೋಡಿ. ನಾವು ಅವ್ರು ಏನೇನು ಉಟ್ಕೊಳ್ತಾ ಇದ್ರೋ ಆ ಬಟ್ಟೆಯೆಲ್ಲ ಇಟ್ಬಿಟ್ಟು ಸೊ ಆ ಬಟ್ಟೆಗೆ ಪೂಜೆ ಮಾಡ್ತೀವಿ. ಸೊ ಫ್ರೆಂಡ್ಸ್, ನಿಮ್ಮ ಮನೇಲಿ ಯಾವ ರೀತಿ ಅಂದ್ಬಿಟ್ಟು ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದಂತೂ ಮರಿಬೇಡಿ. ನೀವು ಇದೇ ರೀತಿ ಆಚಾರ ಫಾಲೋ ಮಾಡ್ತೀರಾ, ಇಲ್ಲದ ನೀವೇನಾದರೂ ದೇವಸ್ಥಾನದಲ್ಲಿ ಆಚಾರ ಮಾಡ್ತೀರಾ ಅನ್ನೋದನ್ನ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದೇ ರೀತಿ ನೋಡಿ, ಇದಕ್ಕೆ ಪೂಜೆ ಮಾಡ್ತಾ ಇದ್ದೀವಿ. ನಾವು ಇದನ್ನು ಶ್ರೀರಾಮನವಮಿಯನ್ನು ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿ ದಿನ ನಾವು ಇದನ್ನು ಆಚರಣೆ ಮಾಡ್ತೀವಿ. ಮತ್ತು ನಾವು ಇದನ್ನು ಮಧ್ಯಾಹ್ನದ ಟೈಮಲ್ಲೇ ನಾವು ಪೂಜೆ ಮಾಡ್ತೀವಿ. ಏಕೆಂದರೆ ರಾಮ ಹುಟ್ಟಿರೋದು ಮಧ್ಯಾಹ್ನ ಆಗಿರೋದ್ರಿಂದ ಅಭಿಜಿತ್ ಲಗ್ನ ಅಥವಾ ಮಧ್ಯಾಹ್ನದ ಸಮಯದಲ್ಲಿ ನಾವು ಪೂಜೆಯನ್ನು ಮಾಡ್ತೀವಿ. ಸೊ ಪೂಜೆ ಮಾಡಿ ನಾವು ಕೆಲವರಿಗೆ ಅರಿಶಿನ ಕುಂಕುಮ ಕೊಡೋದ್ರ ಮೂಲಕ ನಮ್ಮ ದೊಡ್ಡವರನ್ನು ಸ್ಮರಣೆ ಮಾಡ್ತೀವಿ. ಮತ್ತು ಅದೇ ರೀತಿ ನಾವು ಶ್ರೀರಾಮನ ಸಹ ಸ್ಮರಣೆ ಮಾಡ್ತೀವಿ. ಸೊ ಇದನ್ನು ಹಬ್ಬ ಶ್ರೀರಾಮನವಮಿ ಬೇಸಿಗೆಗಾಲದಲ್ಲಿ ಬರೋದ್ರಿಂದ ಆಗ ದೇಹಕ್ಕೆ ತಂಪು ಬೇಕಾಗುತ್ತೆ. ಅದರಿಂದ ನಾವು ಪಾನಕ ಮಜ್ಜಿಗೆ ಮಾಡ್ಕೊಂಬರೋದು ನಮ್ಮ ಹಿರಿಯರು ಮಾಡ್ಕೊಂಬಂದಿರೋವಂಥ ಒಂದು ಸಂಪ್ರದಾಯ. ಅದಕ್ಕಾಗಿ ನಾವು ಪಾಲನೆ ಮಾಡ್ತೀರಿ ಅಂದ್ಬಿಟ್ಟು ಕೆಲವೊಂದು ಪುರಾಣಗಳು ಸಹ ಹೇಳುತ್ತೆ. ಇದೊಂದು ನಮ್ಮ ಸಂಪ್ರದಾಯ ಸಹ ಹೌದು. ಅರಿಶಿನ ಕುಂಕುಮ ಸೌಭಾಗ್ಯದ ಸಂಕೇತ ಆಗಿರೋದ್ರಿಂದ ಮತ್ತು ಲಕ್ಷ್ಮಿ ಮತ್ತು ವಿಷ್ಣು ಎರಡೂ ಇರೋದರಿಂದ ನಮ್ಮ ಸೌಭಾಗ್ಯ ಗಟ್ಟಿಯಾಗಿರಲಿ ಮತ್ತು ಮನೆಗೆ ಶ್ರೇಯಸ್ಕರವಾಗಿರಲಿ ಮತ್ತು ಲಕ್ಷ್ಮಿ ನೆಲೆಸಿರಲಿ ಅನ್ನೋ ಉದ್ದೇಶದಿಂದ ನಾವು ಕೊಡ್ತೀವಿ. ಈಗ ಮಜ್ಜಿಗೆ ಪಾನಕ ಎಲ್ಲ ಕೊಡ್ತಿರಲ್ವ, ಅದು ದೇಹಕ್ಕೆ ತಂಪಾಗಿರಬೇಕು ಅಂದ್ಬಿಟ್ಟು ನಮ್ಮ ಹಿರಿಯರು ಮಾಡ್ಕೊಂಬಂದಿರೋ ಸಂಪ್ರದಾಯ. ಅರಿಶಿನ ಕುಂಕುಮ ಕೊಡೋದನ್ನೆಲ್ಲ ಯಾರು ಇಷ್ಟಪಡಲಿಲ್ಲ. ಸೊ ಅದಕ್ಕೆ ಅವ್ರ ಮಜ್ಜಿಗೆ ಗ್ಲಾಸೆಲ್ಲ ಇಟ್ಕೊಂಡ್ರು ನಾನು ವೀಡಿಯೋ ಮಾಡಿದ್ದೀನಿ. ಫ್ರೆಂಡ್ಸ್, ಸಂಜೆ ವೇಳೆ ಲಕ್ಷ್ಮಿ ಮನೆಗೆ ಬರ್ತಾಳೆ ಅಂತ ಎಲ್ಲರಿಗೂ ಗೊತ್ತು. ಅದಕ್ಕೆ ನಾನು ದೀಪ ಹಚ್ಚಿದ್ದೀನಿ ಮತ್ತು ತುಳಸಿ ಕಟ್ಟೆ ಹತ್ರ ಸಹ ದೀಪ ಹಚ್ಚಿದ್ದೀನಿ. ಫ್ರೆಂಡ್ಸ್, ಇದಾಗಿತ್ತು ನನ್ನ ಶ್ರೀರಾಮನವಮಿ. ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ನಮ್ಮ ಸಿಂಪಲ್ ಶ್ರೀರಾಮನವಮಿ. ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು.